ನಮ್ಮಮ್ಮ ಇವಳು ಈ ದೇವಸ್ಥಾನಕ್ಕೆ ಯಾರೇ ಅದೆಲ್ಲ ಹಾಕೊಂಡ್ಬರ್ತಾರೆ ನೋಡ್ರಿ ಹೆಂಗ್ ಹೋಗ್ತಾವ್ರೆ ಅವರು. ಮಾಮಿ ಟಾಟಾಸ್ ಅದೇ ನಮ್ಮಮ್ಮ ವ್ಲಾಗ. ಇವಾಗ ಅಲ್ಲಿಂದ ಜೂಡಿಯೋಗ್ ಬಂದಿದ್ದೀವಿ ನಾವು. ನಾನೇನ್ ಕಟ್ ಮಾಡಾಕ್ತೀನಿ, ಕಟ್ ಮಾಡಬಾರ್ದು. ಅದೇ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ವ್ಲಾಗ್. ಸೊ ನಾನು ರೂಮಲ್ಲಿ ಫುಲ್ ಬಿಸಿಲು ಬೀಳ್ತಿದೆ. ಈಗ ನಾವು ಬಟ್ಟೆ ಪ್ಯಾಕ್ ಮಾಡಬೇಕು. ನಾನು ಬೆಳಿಗ್ಗೆ ವ್ಲಾಗ್ ಶುರು ಮಾಡೋಕ್ಕಾಗಿಲ್ಲ ಬಿಕಾಸ್ ಬರಿಯಲ್ಲಿ ರೆಡಿಯಾಗಿ ಹೋಗ್ಬಿಟ್ಟೆ. ಸೊ ಇವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನೇನೆಲ್ಲ ಆಯಿತು ಇವತ್ತು ಅಂತ ಫುಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಆ್ಯಂಡ್ ಬಟ್ಟೆ ಪ್ಯಾಕಿಂಗ್ ಏನು ನೋಡಿ, ಸೂಟ್ ಕೇಸ್ ಇದೆ, ನನ್ನ ಕಪೋರ್ಡ್ ಓಪನ್ ಆಗಿದೆ. ಸೊ ಬನ್ನಿ ತೋರಿಸ್ತೀನಿ ಬೇಗ ಬೇಗ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮಪ್ಪ ಪ್ರತಿಯೊಂದು ಜ್ವರಕ್ಕೆ ಅದರದೇ ಆದಂತಹ ಚಿಕಿತ್ಸೆ ಇದೆ ಅಂತ ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸ್ ಅವರು ನಂಬಿದ್ದಾರೆ. ಅದಕ್ಕೆ ಪ್ರಸ್ತುತಪಡಿಸ್ತಾ ಇದೀವಿ. ಇವಾಗ ನಾವು ದೇವಸ್ಥಾನ ಕಾರ ತಗೊಂತಾ ಇದ್ದೀವಿ. ಫ್ರೆಶ್ ಆಗಿದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡಿಕೆಗಳೆಲ್ಲ ಇಟ್ಟವ್ರೆ. ದೇವಸ್ಥಾನ ಹಿಂಗಿರೋದು. ದೇವ್ರು ಹಾವು ಹೆಂಗಿರ್ತಿತ್ತು ಶೇಪು, ಅದೇ ತರ ದೇವಸ್ಥಾನಗಳು ಜಾಸ್ತಿ. ಯಾಕೆ ಅದು ಅವಾಗಿನ ಟೈಮ್, ಅದು ಹೇಳಕ್ಕಾಗಲ್ಲ. ಯಾರನ್ನಾದ್ರೂ ಅಲ್ಲಿ ವಯಸ್ಸಾಗಿರೋರ್ನ ಕೇಳಿ ಅಂತಾರೆ. ಹೋಯ್ತು. ಅಯ್ಯೋ ಜಸ್ಟ್ ಮಿಸ್ಸು. ಟ್ರೈನ್ ಹೋಯ್ತು. ಕರೆಕ್ಟ್ ಗೆಸ್ ಮಾಡಿದ್ದೀನಿ ನಾನು. ನಾವ್ ಚೂರ್ ಬೇಗ ಬಂದಿದ್ರೆ ಬಿಕಾಸ್ ಅಲ್ಲಿ ಅದೊಂದು ಜೋಶ್ ಅಲ್ಲ ಟ್ರೈನ್ ನೋಡೋದಂಗೆ ಅವ್ರ ಹಂಗ ಹಾಕ್ದಾಗ. ಇವಾಗ ನಾವ್ ದೇವ್ರಿಗೆ ಹಾರ, ಇಲ್ಲಿ ದೇವರಿಗೆ ಹಾರ ತಂದಿದ್ದೀವಿ. ಮತ್ತೆ ಇದೆಲ್ಲ ಬ್ರೇಕ್ಫಾಸ್ಟ್ ಅಲ್ಲಿ ಫೇಮಸ್ ಹೋಟ್ಲ್ ಅಲ್ಲಿ ತಗೊಂಡಿರೋದು. ಆಮೇಲೆ ಇದು ಹಾಲು ದೇವರಿಗೆ. ಹಂಗೆ ಇದ್ರಲ್ಲಿ ಇಕ್ಕಣ ಬ್ಯಾಗ್ ಒಳಗಡೆ ಪೂಜೆ ಸಾಮಾನು. ಇದು ಪೂಜೆ ಸಾಮಾನು, ಸೀರೆ ಎಲ್ಲ ಇದೆ ದೇವರಿಗೆ. ಹೂವ. ಇವಾಗ ನಾವು ಮೂವಿಂಗ್. ಸುಮ್ನೆ ಇರ್ರಿ. ನಾನ್ ಇಲ್ಲಿ ಮ್ಯಾಪ್ಕಿನ್, ನೀನ್ ಎಷ್ಟು ಮ್ಯಾಪ್ಕಿನ್ ಇಕ್ತೀಯ ನಿನ್ ಕಾರಲ್ಲಿ? ನನಗ್ ಬೇಕು. ಮ್ಯಾಪ್ಕಿನ್ ಐತೆ, ಮ್ಯಾಪ್ಕಿನ್ ಐತೆ. ಸ್ಟಾಪ್. ನಿಮ್ ಕಾನ್ವರ್ಸೇಷನ್ ಏನ್ ಹೇಳು? ಅಲ್ಲೇ ನೋಡಿ ಈ ಮ್ಯಾಪ್ಕಿನ್ ಅಲ್ಲಿ ಪಪ್ಪ ಏನ್ ಮಾಡ್ತೈತಿ, ಇಲ್ಲೆಲ್ಲ ಒರೆಸ್ತಾ ಐತೆ. ನಾನ್ ಏನ್ ಮಾಡ್ತೀನಿ ಗೊತ್ತಾ, ಒಂದೊಂದ್ಸಲಿ ಕಾರಲ್ಲಿ ಸೆಕೆ ಇರ್ತಿತ್ತಲ್ಲ, ಬಿಸ್ಲಾರ ಓಪನ್ ಮೇಲೆ ಎತ್ಕೊಂಡ್ ಮುಖ ಒರೆಸ್ಕೊಂಡು ಗಂಟ. ಇವಾಗ ನೋಡಿದ್ರೆ ಇದೆಲ್ಲ ಒರೆಸ್ತಾ ಐತೆ, ಕೇಳಿದ್ರೆ ಇದನ್ನ ಯಾಕೆ ಒರೆಸ್ತಾ ಬ್ಯೂಟಿ ಸೀಕ್ರೆಟ್ ಇದೆ ನಂಗಂದ್ರೆ ಸಾಕು. ಅಲ್ಲ ಅಲ್ಲೊಂದ್ ಮ್ಯಾಪಿನ್ ಐತೆ, ಇಲ್ಲೊಂದ್ ಮ್ಯಾಪಿನ್ ಐತೆ. ನಮ್ಮಮ್ಮ ಸಂತೂರ್ ಮಮ್ಮಿ ತರ ಅವ್ರೆ ಈ ಏಜ್ ಅಲ್ಲಿ ಅಂತ ಅನ್ಕೊಂಡ್ರೆ ನಿನ್ ಕಾರ್ ನಿನ್ನ ವಸ್ತುನೇ ಇರ್ಬೇಕಾ, ನಮ್ಮ ವಸ್ತು ಇರ್ಬಾರ್ದಾ? ನಾನ್ ಇಟ್ಟಿರೋದು ಅದು ವರ್ಷ ಅಂತ ಬಟ್ಟೆ. ಅದು ನೀನ್ ಥಾರ್ ಎವ್ರಿವೇರ್. ಥಾರ್ ಇಸ್ ಥಾರ್, ಇಟ್ಸ್ ನಾಟ್ ಎ ಕಾರ್. ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಅದು. ಥಾರ್ ಬಂದ್ಬಿಟ್ಟು ಕಾರ್ ಅಲ್ಲ, ಅದು ಥಾರೆ. ಇಟ್ಸ್ ನಾಟ್ ಎ ಕಾರ್, ಇಟ್ಸ್ ಆಫ್ ರೋಡಿಂಗ್. ಇಟ್ಸ್ ಫಾರ್ ಲುಕ್ ಅಂಡ್ ಎವ್ರಿಥಿಂಗ್. ಬ್ಯೂಟಿನೇ ಬೇರೆ. ಮುಗಿತಮ್ಮ ನಿಮ್ಮಿಬ್ಬರದು? ಏನ್ ಮುಗಿಯೋದು ಬಾರೆ. ನೀನು ಗೊತ್ತಿಲ್ದಿರ ಹಿಂದೆ ಕ್ಯಾಮ್ರಾ ಆನ್ ಮಾಡ್ಬಿಟ್ಟಿದ್ದೆ. ಇನ್ನ ಮುಂಚೆನೆ ಮಾಡ್ಬಿಡ್ಬೇಕಾಯ್ತು ಆನ್. ಇನ್ನ ಜೋರಾಗಿ ಜಗಳ ಆಡ್ತಾ ಇದ್ರು. ಫನ್ನಿ ಜಗಳ ಅದೆಲ್ಲ. ಹೆಲ್ತಿ ಕಾನ್ವರ್ಸೇಷನ್. ಅದೇ ನಮ್ಮಮ್ಮ
ಇದು ಬೆಸ್ಟ್ ಇವಾಗ ನಾನ್ ಕಾರ್ ಅಲ್ಲಿ ಇಕ್ಕದ್ ಏನ್ ಕಾರ್ ಓಡಿಸ್ಕೊಳಕ್ ನಾನು ಇಟ್ಕೊಳ್ಳೋದು ಅಲ್ಲಿ ಸ್ಟಿಚಸ್ ಇರ್ಬೇಕಾದ್ರೆ ಇನ್ನೇನ್ ಮಮ್ಮಿ ನಿಂಕ ಯಾರನ್ನ ಕೇಳು ನೀನು ನಾನೇನ್ ಕೇಳಕ್ ಹೋಗ್ಲ ಎಲ್ಲ ಕಾರ್ ಕಾರ್ ಇಳಿಸ್ಬಿಡು ಎಲ್ಲಾರು ಕೇಳ್ತೀನಿ ನನ್ ಗಂಟ ಹಿಂಗ್ ಮ್ಯಾಪಿಂಗ್ ಇಟ್ಟು ಟಿಶ್ಯೂ ಪೇಪರ್ ಓಡಿಸ್ಕೊಂಡ್ಬಿಟ್ಟು ಇದ್ರಾಗ ಕೇಳು ಕೇಳು ಟಿಶ್ಯೂ ಪೇಪರ್ ಇಷ್ಟ ಆಗಲ್ಲ ನಾನ್ ನೀನ್ ಖರ್ಚು ಬಿಟ್ಕೊಬೇಕು ಒಳ್ಳೆ ಚೆನ್ನಾಗಿ ಕಂಟೆಂಟ್ ಮಾ ಅಲ್ಲ ನಾನು ನೋಡು ಟಿಶ್ಯೂ ಪೇಪರ್ ಗಿಂತ ಸಾಫ್ಟ್ ಆಗಿರೋದೇ ನೋಡ್ ನಾನು ಈ ತರ ಬಟ್ಟೆ ಚಿಪ್ಸ್ ಯೂಸ್ ಮಾಡೋದು ಇದು ಸಾಫ್ಟ್ ಆಗೈತೆ ಇದನ್ನ ಯೂಸ್ ಮಾಡ್ತೀನಿ ನಾನು ನೋಡಿ ಇದು ಕುಂಕುಮ ಎಲ್ಲ ಇದು ನಂದೇನೆ ಇರೋದು ನಾನ್ ಸೆಕೆಗೆ ನಾನು ಸಡನ್ ಬಿಸ್ಲಾಗ ಎಲ್ಲ ನಾವು ಒಬ್ಬೊಮ್ಮೆ ಕುತ್ಕೊಂಡಾಗ ಒರ್ಸ್ಕೊಂತೀನಿ ನೀನ್ ಬುದ್ಧವಂತ ಮಗ ಇದನ್ನೆಲ್ಲ ಒರ್ಸಕ್ ಎಷ್ಟು ಬಟ್ಟೆ ಇಕ್ತೀಯ ನೀನು ಮನೇಲಿ ಅಡ್ಗೆ ಮಾಡೋ ಮುಸ್ರೆ ಬಟ್ಟೆ ಒಂದಿಕ್ಕೊಂತಾರ 100 ಇಟ್ಟಿಕೊಂಡು ಹೌದಮ್ಮ ಮುಸ್ರೆ ಬಟ್ಟೆನೂ ಒರ್ಸ್ಕೊಂಡ್ಬಿಡ್ತೀಯಮ್ಮ ಯಾಕೆ ಬೇಕಾ ಓದೇ ಕರೆಕ್ಟ್ ಪಾಯಿಂಟ್ ತಾನೇಲೆ ಮತ್ತೆ ಲಾಜಿಕ್ ತಾನಮ್ಮ ಮುಸ್ರೆ ಬಟ್ಟೆ ಇಕ್ಕಿದ್ಯಾ ನಾನ್ ಕಾರ್ ಓಡ್ಸಕಂತ ಕಾರ್ ಬಟ್ಟೆ ಇಕ್ಕಿದೀನಿ ಅದು ಎಷ್ಟ್ ಬಟ್ಟೆ ಇಕ್ಕಿದ್ಯಾ ಒಂದು ಇರ್ಲಿ ಬಿಡು ಇದ್ರಲ್ಲಿ ಒಂದ್ 2 ಐತೆ ಡೋರಲ್ಲಿ ಒಂದ್ ಐತೆ ಹಿಂದೆ ಐತೆ ಇದನ್ನು ಬೇಕಂತೆ ಇನ್ಮೇಲೆ ನಾನು ಇಲ್ಲೊಂದು ಇಕ್ಕಿರ್ತೀನಿ ಇದನ್ನ ಯೂಸ್ ಮಾಡ್ಬೇಡ ಅಷ್ಟೇ ಪಾಪ ಇನ್ನ ಬೇರೆಯವ್ರು ಯಾರಾದ್ರೂ ಬಂದಾಗ ಏನಾದ್ರು ಒರ್ಸ್ಕೊಳಲ್ಲ ರೀ ನನ್ಗೆ ಇಷ್ಟ ಆಗಲ್ಲ ಚೆನ್ನಾಗಿರ್ತದೆ ನನಗ್ ಬಟ್ಟೆನಲ್ಲೇ ಒರ್ಸ್ಬೇಕು ಟಿಶ್ಯೂ ಪೇಪರ್ ಎಲ್ಲ ಒರ್ಸಿದ್ರೆ ಅದು Papers ಎಲ್ಲ ಅಲ್ಲೇ ಅವಾಗ ಕ್ಲಾತ್ ತರ ಇರುವಂತ ಟಿಶ್ಯೂ ಪೇಪರ್ ಒರ್ಸ್ಕೊಂಬಾರ್ದು ಇದು ಹಿಂಗೆ ಒತ್ತೋದು ಉಜ್ಜಲ್ಲ ಸಾಕ್ ಬಿಡ್ಮಾ ಕಂಟೆಂಟ್ ಸಿಕ್ತು ನಂಕ ಅದನ್ನ ಕಟ್ ಮಾಡ್ಬೇಕಾ ಇಲ್ಲ ಕಟ್ ಮಾಡ್ಬೇಡಿ ಹಂಗೆ ಯಾಕೆ ಕಂಟೆಂಟ್ ಸಿಕ್ತು ಅಂತ ಹೇಳ್ತಾ ಇದ್ದೀನಿ ನಾನೇ ಅವ್ರಿಬ್ರು ಜಗಳ ಆಡ್ರಿ ಇನ್ನ ಆಡ್ರಿ ಅಂತ ಎತ್ಬಿಟ್ಟಿದ್ದು ಕಂಟೆಂಟ್ ಬರ್ಲಿ ಅಂತ ಇಷ್ಟೊಂದು ಹೇಳ್ಬಿಡ ಅಲ್ಲ ಇದೆಲ್ಲ ಫಾಲೋ ಮಾಡ್ತಾರೆ ಇದೆಲ್ಲ ನೋಡಕ್ಕೆ ಚಂದ ಅಲ್ಲ ನೋಡ ದೇವಸ್ಥಾನ ಮುರುಡೇಶ್ವರಮ್ಮ ಸಕ್ಕತ್ತಾಗಿತ್ತಲ್ಲ ನಮ್ ಲಕ್ಕು ಇದು ನನ್ನ ಔಟ್ಫಿಟ್ ನನ್ನ ಸರ ಇವತ್ತು ಹೂವು ಇಟ್ಟಿದ್ದೀನಿ ನನ್ನ ಔಟ್ಫಿಟ್ ನಾನು ಇವಾಗ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀರಿ ನಮ್ ಕಾರ್ ಪಾರ್ಕಿಂಗ್ ಅಲ್ಲಿ ಆಗಿದೆ ಬನ್ನಿ ಅಮ್ಮ ಸಿಂಧು ನಡ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಎತ್ಕೊಂಡು ಸೊ ನಾವು ಬಂದ್ರಿ ಇಳಿದ್ರಿ ಲಾಸ್ಟ್ ಹೋಗ್ಲಲ್ಲಿ ತುಂಬಾ ಹತ್ರ ಇಟ್ಕೊಂಡು ಮಾತಾಡ್ಬಿಟ್ಟಿದೀನಿ ಹಂಗೆ ಇಷ್ಟ ಆಗಿಲ್ಲ ಅದಕ್ಕೆ ಈ ಸಲ ಇಷ್ಟು ದೂರ ಇಟ್ಕೊಂಡು ಮಾತಾಡ್ತಾ ಇದೀನಿ ನಮ್ಮಮ್ಮ ಇವಳು ಈ ದೇವಸ್ಥಾನಕ್ಕೆ ಯಾರೇ ಅದೆಲ್ಲ ಹಾಕೊಂಡ್ಬರ್ತಾರೆ ನೋಡ್ಮ ಅದೇ ಹಿಂಗೆಲ್ಲ ಹಾಕೊಂತಾಳೆ ಆಮೇಲೆ ಭಕ್ತಿ ಭಯ ಭಕ್ತಿಯಿಂದ ಬರ್ಬೇಕು ಭಯ ಭಕ್ತಿ ಎಲ್ಲ ಇದೆ ನಂಕ ಇದೆ ಎತ್ತಿ ಕಾಣಿಸ್ತಾ ಇತ್ತೆ ಅದ್ರಲ್ಲೇ ಇದೆ ನೋಡಿ ಲಾಸ್ಟ್ ಬ್ಲಾಗ್ ಅಲ್ಲಿ ಎಷ್ಟು ಅಸಹ್ಯ ಇವಾಗ ಹತ್ರದಿಂದ ಮಾತಾಡ್ಬಿಟ್ಟಿದ್ದೀನಲ್ಲ ಅಸಹ್ಯ ಅಂತ ಏನಿಲ್ಲ ಬಟ್ ಹಂಗಂತ ನಾನು ಚೆನ್ನಾಗಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಏನು ಅಂದ್ರೆ ಈ ಕ್ಯಾಮ್ರಾಗ್ಲು ಫೋನ್ ಕ್ಯಾಮ್ರಾಗ್ಲು ಏನಿರುತ್ತೆ ಚೆನ್ನಾಗಿ ಕಾಣಿಸ್ದಿರಂಗ್ ಮಾಡ್ಬಿಡುತ್ತೆ ನಾವು ಡೈರೆಕ್ಟ್ ಆಗಿ ನೋಡೋರೆ ನಾವು ಡೈರೆಕ್ಟ್ ಆಗಿ ಚೆನ್ನಾಗಿರ್ತೀವಿ ನಾವು ಅತಿ ಶೀಘ್ರದಲ್ಲಿ ನಾವು ಇನ್ನೊಂದು ಹೊಸದೇನೋ ತಗೊಂತಾ ಇದೀವಿ ಸಸ್ಪೆನ್ಸ್ ನಂಗೆ ಗೊತ್ತಿಲ್ಲ ಏನೇ ಅದು ನಾವ್ ಹಾಕ್ತೀರಿ ಏನು ಅಂತ ಆಫ್ ಕ್ಯಾಮ್ರಾ ಕೇಳ್ತೀನಿ ಏನದು ಅಂತ ಆಮೇಲೆ ಅದ್ರಲ್ಲಿ ಚೆನ್ನಾಗಿದ್ದಿಲ್ಲ ಅಂತಲ್ಲ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಚೆನ್ನಾಗಿ ತೋರ್ಸಲ್ಲ ರಿಯಲ್ ಆಗಿ ಡೈರೆಕ್ಟ್ ಆಗಿ ಚೆನ್ನಾಗಿರ್ತೀವಿ ನಾವು ಆಮೇಲೆ ಸೂಪರ್ ಆಗಿ ಅವ್ರಿಬ್ರು ಹೆಂಗ್ ಹೋಗ್ತಾರ ತೋರಿಸ್ತೀನಿ ನೋಡ್ರಿ ಹೆಂಗ್ ಹೋಗ್ತಾವ್ರ ಅವರು ಚೂರಾದ್ರು ತಿರ್ತಾರ ನಾವು ನೋಡಿ ಇದೇ ದೇವಸ್ಥಾನ ಇದು ಮುರುಘ ಈಗ ನಾವು ಫಸ್ಟ್ ಹೋಗ್ತಾ ಇರೋದು ಬಂದು ಹುತ್ತದ ಹತ್ರ ಬನ್ನಿ ಹೋಗೋಣ ಇವಾಗ ನಾವು ಹುತ್ತದ ಹತ್ರ ಬಂದಿದ್ದೀರಿ ಇಲ್ಲಿ ನೋಡಿ ಎಲ್ಲ ನಾಗಕಲ್ಲುಗಳಿದ್ದಾವೆ
ಇವಾಗ ಉತ್ತ ಪೂಜೆ ಮುಗಿಸ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ದೇವ್ರ ದರ್ಶನ ಎಲ್ಲ ಮುಗಿಸಿ ನಾವು ಇಲ್ಲಿ ನಮ್ಮಪ್ಪ ಪ್ರಸಾದ ತರಕ್ಕೆ ಹೋಗಿದ್ದಾರೆ. ನಿಂತ್ಕೊಂಡು ಕಾಯ್ತಾ ಇದ್ದೀರಿ. ನಮ್ಮಮ್ಮ ಅಲ್ಲೋರೆ. ಏನು ದೇವ್ರ ದರ್ಶನ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಆಲ್ರೆಡಿ ನಾವು ತಗೊಂಡಿದ್ರೆ ಅದಕ್ಕೆ ದೇವಸ್ಥಾನದಲ್ಲಿ ತಿಂದಿಲ್ಲ. ಇವಾಗ ನಾವು ತಿನ್ನೋಕೆ ಹೋಗ್ತಾ ಇದ್ದೀರಿ. ಇಷ್ಟೊಂದು ಲೇಯರ್ ಕುಂಕುಮ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಿ ನೋಡು. ನಾನು ಅದೇ ಅನ್ನೋದು ಇಟ್ಕೋ ಅಂತ. ಏನ್ ಹೇಳ್ತಾ ಇಲ್ಲ, ನಾನಾದ್ರೂ ಬೊಟ್ಟಿಕೊಂಡ್ ತಿನ್ನೋಳ, ಅದು ಇಕ್ಕೊಳಲ್ಲ. ಈ ತರ ಎಲ್ಲ ಇಟ್ರೆ ಇಷ್ಟಾನೇ ನನಗೆ. ತಾರಚ್ತಾ ಇದಾರೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ಆ ಬಂಡೆ ಮೇಲೆ ಹೋಗ್ತಾ ಇದೀವಿ. ಮೇಲೆ ಬಂಡೆ ಮೇಲೆ ಕುತ್ಕೊಂಡು ತಿನ್ನಕ್ಕೋಸ್ಕರ ಹೋಗ್ತಾ ಇದೀವಿ. ಫುಲ್ ಕಾರ್ ಪಾರ್ಕಿಂಗ್ಸ್. ಇವಾಗ ಬಂಡೆ ಮೇಲೆ ಕುತ್ಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ. ಎಳ್ಕೊಂಡು ಹೋಗ್ತಾವ್ರೆ. ಅದೇ ಎಳ್ಕೊಂಡು ಹೋಗ್ತಾರ ನಾವು. ಬಂಡೆ ಬಂತು. ಫಂಕ್ಷನೇನು ಇದೇನ್ ಹೇಳೆ? ಓಯ್ ಇದೇನ್ ಹೇಳು? ನೀನ್ ಗೊತ್ತಿಲ್ಲ. ತೆಂಗಿನಕಾಯಿ ಸುಲಿಯೋದು. ಏನ್ ಬೇಕು ಮ್ಯಾಮ್? ಈ ಅರಿಯೋ ಕಲ್ ಬೇಕಾಗಿತ್ತು. ಸೇರಿಸಿ ತೊಕ್ಕೆಲ್ಲ ಮಾಡ್ತಾ ಇರ್ತಾಳ ಅದಕ್ಕೆ. ಕಮ್ಮಿ ಮಾಡಿ ಅಂತ ಎಲ್ಲ ಬೇಡ. ಇದು ಬೇಕಾಗಿತ್ತು. ಚೂಚೂರೆ ಹಾಕೊಂಡ್ ಮಾಡ್ಬೇಕಾಗಿತ್ತು. ಗೊತ್ತಿಲ್ಲ. ಆಯ್ತಲ್ಲ ಬ್ಲಾಕ್. ಎಲ್ಲ ಫ್ರೆಶ್ 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 ಫ್ರೆಶ್. ಅಕ್ಕ ನಮ್ಮ ಅಮ್ಮ ಮಾಡೋದೇ ಅಮಾವಾಸ್ಯೆ ಪೌರ್ಣಮಿಕ ಬಸ್ಸಾರು ಸೊಪ್ಸಾರು. ಏನ್ ಸೊಪ್ಪುಗಳು ನೋಡಕ್ಕ ಅಂದ್ರೆ ನಮ್ಮಮ್ಮ ನೋಡಲ್ಲ. ನೋಡ್ಬಿಟ್ಟು ಸುಮ್ನೆ ಆಗ್ತಾರೆ. ಅವತ್ತು ತಗೊಳಲ್ಲ. ನೋಡೋದಿಕ್ಕಷ್ಟೇ ನಮ್ಮಮ್ಮ ಸೊಪ್ಪು ನಿಕ್ಕಿರೋದು ತಾನೇಮ್ಮ. ಯಾಕೆ ನಿನ್ನೆ ತಾನೇ ಬಸ್ಸಾರ್ ಮಾಡಿದ್ನಂದೆ. ಅದೇ ಅಮಾವಾಸ್ಯೆ ಪೌರ್ಣಮಿ ನೆನ್ನೇನೋ ಒಳ್ಳೆ ದಿನ. ಅಮಾವಾಸ್ಯೆ ಅದಕ್ಕೆ ಅದನ್ನೇ ಹೇಳ್ತಾ ಇರೋದು. ಅಕ್ಕ ನಮ್ಮ ಅಮ್ಮನ್ ಕೇಳ್ಬೇಡ ನೀನು, ಸೊಪ್ಪುಗಳು ನೋಡು ಅಂತ ನೋಡ್ಬಿಟ್ಟೆ ಬರೋದು ನಮ್ಮಮ್ಮನು. ತಗೊಳಲ್ಲ ಅಂತ ಅಂದಿದ್ದು. ಓ ಏನಾದ್ರೂ ಹೇಳು. ನೋಡ್ಸ್ ನೀನ್ ಸೀರೆ ಇವತ್ತು ಸಂತೂರ್ ಮಮ್ಮಿ ಅನ್ನೋದು ಇದಕ್ಕೆ. ಅವಾಗೆ ತೋರ್ಸಿದ್ನಲ್ಲ ಬ್ಯೂಟಿ ಸೀಕ್ರೆಟ್. ಇವ್ರು ಒಂಥರ ಅಂದ್ರೆ ಇವ್ರು ಒಂಥರ, ಇವಳು ಒಂಥರ, ನಮ್ಮಮ್ಮ ಒಂಥರ ಅಂದ್ರೆ ಇವಳೇ ಒಂಥರ. ಯಾವಾಗ ವಿಡಿಯೋ ಬಿಡ್ತು. ಏನ್ ನಿಂಗ ಅಣ್ಣನ ಬೀಳ್ಸ್ಕೊಂತ ಇದ್ಯಾ? ಇಂಪ್ರೆಸ್ ಮಾಡ್ತಾ ಇದ್ಯಾ? ನಾನ್ ಬೀಳ್ಸ್ಕೊಳೋದೇನು, ಅವರೇ ನನ್ನ ಬೀಳ್ಸ್ಕೊಂಡ್ರು. ಎಲ್ಲ ತಿರುಗು. ಚೆನ್ನಾಗಿದ್ಯಾ? ನಾನು ಒಂದು ಫೋಟೋ ಶೂಟ್ ಮಾಡ್ಬಿಟ್ಟು ಕೊಡ್ತೀನಿ. ಫೋಟೋ ಇಟ್ಕೊಂಡ್ ಮಾಮಿ
ಲೋಟಸ್ ಶೂಟ್, ಫೋಟೋ ಶೂಟ್, ದೇವಸ್ಥಾನ ದರ್ಶನ, ನಾಷ್ಟ ಎಲ್ಲ ಆಯ್ತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾವ್ ನಾಳೆ ಎಲ್ಲಿ ಹೋಗ್ತಾ ಇದ್ದೀರಿ ಸಿಂಧು? ಸಸ್ಪೆನ್ಸ್. ಎಲ್ಲಿ ಹೋಗ್ತಿದ್ದೀವಿ? ಸಸ್ಪೆನ್ಸ್. ಮೇ ಬಿ ಈ ವಿಡಿಯೋ ಬಿಟ್ಟಾದ್ಮೇ ಅದು ಆಲ್ಮೋಸ್ಟ್ ಲೇಟ್ ಆಗಿ ಬಿಡ್ತೀಯಲ್ಲ ಇದು. ಇದು ಲೇಟ್ ಆಗಿ ಬರುತ್ತೆ, ಅದು ಲೇಟ್ ಆಗಿ ವಿಡಿಯೋನೇ ಬಿಡಲ್ಲ. ನೆಟ್ಟಿಗೆ ಕಾಲೇಜ್ದು ಫಸ್ಟ್ ಆ ಎಕ್ಸಾಮ್ ಮುಗ್ದೇ ಹೋಯ್ತು, ಇನ್ನ ಬಿಟ್ಟಿಲ್ಲ ಇವಳು. ಯಾವಾಗ ಬಿಡ್ತಾಳೋ ಅದು ಸುಳ್ಳು, ಇನ್ನ ಎಕ್ಸಾಮ್ ಮುಗ್ದೋಯ್ತು. ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀರಿ, 4 to 3 days ಹಂಗ ಹೋಗ್ತಾ ಇದ್ದೀರಿ. ಫ್ಯಾಮಿಲಿ ನಾವು 4 ಜನ. ಎಲ್ಲಿ ಅಂತ ಯಾವ್ದು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಯಾಕಂದ್ರೆ ನಾವ್ ವರ್ಷಕ್ಕೆ ಒಂದ್ ಕ್ಲೂ ಕೊಡ್ತೀನಿ, ನಾವ್ ವರ್ಷ ಅದಕ್ಕೆ ಹೋಗ್ತೀರಿ. ಅದಕ್ಕಂತ ಹೇಳ್ಬೇಡ, ಅಲ್ಲಿಗೆ ಹೋಗ್ತೀವಿ, ಅದು ನಮ್ ಫೇವ್ರೆಟ್ ಪ್ಲೇಸ್ ಹಂಗೇಳು. ಅಲ್ಲಿಗೆ ಹೋಗ್ತೀರಿ ನಾವು. ಅದ್ ನನ್ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ನನ್ ಕೈಯಲ್ಲೇ ಇದೆ ಕ್ಲೂ. ಯೋಚನೆ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ಯಾವಾಗೂ ಬರೀ ಅಲ್ಲಿ 2 ಜಾಗಕ್ಕೆ ಹೋಗ್ತಾ ಇದ್ರಿ, 3 ಜಾಗಕ್ಕೆ. 2 ಜಾಗ ಅಲ್ಲೇ 3 ಜಾಗಕ್ಕೆ ಹೋಗ್ತಾ ಇದ್ವಿ. ಬಟ್ ಇವಾಗ ನನ್ ಫೇವ್ರೆಟ್ ಜಾಗಕ್ಕೆ ಹೋಗ್ತಾ ಇದೀವಿ. ಅಲ್ಲೋದ್ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ. ಇವಾಗ ಹೋಗಿ ಮನೇಲಿ ಫಸ್ಟ್ ಪ್ಯಾಕಿಂಗ್ ಶುರು ಮಾಡ್ಬೇಕು ನಾವು. ಪ್ಯಾಕಿಂಗ್ ಕೂಡ ತೋರಿಸ್ತೀವಿ, ಪ್ಯಾಕಿಂಗ್ ಎಲ್ಲ ತೋರಿಸ್ತೀವಿ, ಬಟ್ ಎಲ್ಲಿ ಅಂತ ಮಾತ್ರ ಹೇಳಲ್ಲ. ನಾ ಎಕ್ಸೈಟ್ಮೆಂಟ್ ಆಗಿದ್ಯಾ? ನಾಳೆನೂ ಎಲ್ಲ ಆಚೆ ಹೋಗ್ತಾ ಇದೀನಿ. ವೈಲ್ಡ್ ಕ್ರಾಫ್ಟ್ ಅಲ್ಲಿ ತಗೊಂಡ್ಬೇಕು. ಹೊಸಕೋಟೆ ಹೋಗೋಣ. ವೈಲ್ಡ್ ಕ್ರಾಫ್ಟ್ ಅಲ್ಲಿ ತಗೊಂಡ. ವೈಲ್ಡ್ ಕ್ರಾಫ್ಟ್ ಕೊಟ್ಟು ಎಷ್ಟೋ ವರ್ಷ ಆದ್ಮೇಲೆ ಟ್ರೈನ್ ಹೋಗೋದು ನೋಡ್ತಾರೆ. ಎಷ್ಟು ದೊಡ್ಡದಾಗಿದೆ ಸಿಂಧು. ಹಾಯ್. ಬ್ಲಾಗ್ ಅಲ್ಲಿ ಇರೋರು ನೀನ್ ಪಾಸಿಬಲ್ ನೋಡ್ಬೇಕಾ? ಇಲ್ಲ, ಚೆನ್ನಾಗಿದೆ. ನಮ್ ಸನ್ ಬಿಟ್ಕೊಂಡು ಸಾಕಾಕೋಣದು. ಕೇಳ್ಕೊಳ್ರಿ, ನಾನೇನ್ ಕಟ್ ಮಾಡಾಕ್ತೀನಿ. ಕಟ್ ಮಾಡ್ಬಾರ್ದು, ಅದೇ ಬ್ಲಾಗ್ ಅನ್ನೋದು. ಇರೋದ್ನ ಹಾಕ್ಬೇಕು. ನಾನು ಹಾಕ್ಬೇಕು, ಕಟ್ ಮಾಡ್ತೀನಿ. ಇಲ್ಲ, ಹಾಕ್ಬೇಕು, ಕಟ್ ಮಾಡ್ತೀನಿ. ಇವಾಗ ನಾವಿಲ್ಲಿ ಶಾಪಿಂಗ್ ಅಂತ ಬಂದಿದ್ದೀವಿ. ಫಸ್ಟ್ ನಾನು ಸಿಂಧು ಕುಮಾರ್ ಹೋಗಿ ಶೂಸ್ ನೋಡ್ತೀವಿ. ಎಲ್ಲ ಬ್ರಾಂಡೆಡ್ ಶಾಪ್ಸ್. ಫಸ್ಟ್ ಶಾಪ್ ಬಂದು ಸೋಚ್. ಔಟ್ಫಿಟ್ಸ್ ನೋಡಕ್ ಹೋಗ್ತಾ ಇದೀವಿ. ಸೆಕೆಂಡ್ ಶಾಪಿಂಗ್ ಸ್ಪಾಟ್ ಇದು. ಸೊ ಇವಾಗ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಲ್ವಾ ನಾಳೆ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ ಬ್ರ್ಯಾಂಡ್ಸ್. ಸೊ ಹಾಗಾಗಿ ಬಂದಿದ್ದೀರಿ ಇಲ್ಲಿ. ನೋಡೋಣ ಏನೇನು ಶಾಪ್ ಮಾಡ್ತೀವಿ ಅಂತ. ಬನ್ನಿ ತೋರಿಸ್ತೀನಿ. ಫುಲ್ ಗಾಳಿ ಇದೆ. ಶಾಪಿಂಗ್ ಫಾರ್ ವಾಟ್? ಸಸ್ಪೆನ್ಸ್. ಹೇಳಲ್ಲ ಅವಳು, ಏನು ಹೇಳಲ್ಲ ಅವಳು. ನಾನಾದ್ರೂ ಹೇಳ್ಬಿಡ್ತೀನಿ, ಅವಳು ಹೇಳಲ್ಲ. ತಮ್ಮನೇಲಿ ಹಿಡಿತೀನಿ ನಿಂತ್ಕೋ. ಮಮ್ಮಿ ಶಾಪಿಂಗ್ ಮಾಡಿ ಏನು ಅನಿಸ್ತು? ಹ್ಯಾಪಿ ಅನಿಸ್ತು, ಖುಷಿ. ಇಷ್ಟಲ್ಲಿ ಜಾಸ್ತಿ ಆಯ್ತು ನಂದೇ. ಅದರಲ್ಲೂ ಮೀಡಿಯಮ್ಗೆ ಸ್ಮಾಲ್ಗೆ 1 ಸೈಜ್ ಅಂತೆ ಗೈಸ್. XLಗೆ XXLಗೆಲ್ಲ 1 ಸೈಜ್ ಅಂತೆ. ಅದು ನಾನು ಇವತ್ತೇ ನೋಟಿಸ್ ಮಾಡಿದ್ದು. ಮೇ ಬಿ ನಮ್ಮ ಇಷ್ಟು ದಿವಸ ಆಗ್ತಾ ಇದ್ರೇನೋ ಆ ಥರ ಬಿಂದು, ಬಟ್ ನೋಟಿಸ್ ಮಾಡಿದ್ವಿ ಇವತ್ತು. ಇವಾಗ ಅಲ್ಲಿಂದ ಝೂಡಿಯೋಗೆ ಬಂದಿದ್ದೀವಿ ನಾವು. ಇವತ್ತು ಫುಲ್ ಶಾಪಿಂಗ್ ಡೇ, ಟೆಂಪಲ್ ರನ್ನು. ಫುಲ್ ಹ್ಯಾಪಿ. ನಮ್ಮ ಅಪ್ಪ ಅಲ್ಲೆಲ್ಲ ಇಟ್ಬಿಟ್ಟು ಬರಕ್ಕೆ ಹೋಗಿದ್ದಾರೆ ಕಾರಲ್ಲಿ. ಸೊ ಝೂಡಿಯೋ ಇಲ್ಲಿ ಕಲೆಕ್ಷನ್ಸೇ ಇಲ್ಲ ಈ ಸ್ಟುಡಿಯೋದಲ್ಲಿ. ಒಂದು ಚೂರಾದ್ರೂ ಚೆನ್ನಾಗಿದೆಯೇ? ಚೆನ್ನಾಗೇ ಇಲ್ಲ. ಸ್ಟೈಲ್ ಯೂನಿಯನ್ನೇ ಪರವಾಗಿಲ್ಲ.
ಅಲ್ಲೆಲ್ಲ ಫ್ರೆಶ್ ಆಗಿದೆ, ಎಲ್ಲೋದ್ರೂ ನಮಗೆ ತರಕಾರಿ ಫ್ರೂಟ್ಸೇ ಸಿಕ್ಕುತ್ತೆ. ಸೊ ಬಾಯ್ ಬಾಯ್. ಇಲ್ಲಿ ನಾವು ಈಚೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಡೀಸೆಲ್ ಹಾಕಿಸ್ಕೊತಾ ಇದ್ದೀವಿ. ಫುಲ್ ಟ್ಯಾಂಕ್ ಫುಲ್ಲು ಇಟ್ಬಿಡೋಳೆ ಇಲ್ಲೆಲ್ಲ. ಈ ಪಂಚರ್ ಅಂಗಡಿ ಎಷ್ಟು ಕ್ಯೂಟ್ ಆಗೈತೆ ನೋಡು. ಆಟೋ ಪಾಯಿಂಟ್ ಇದು ನಮ್ಮ ಏರಿಯಾದೇ, DRDOದು. ನಾವಿಲ್ಲೇ ಹಾಕಿಸ್ಕೊಳೋದು ಬಿಕಾಸ್ HP ಅಂತ ಇನ್ನೆಲ್ಲೂ ಹಾಕಿಸ್ಕೊಳಲ್ಲ ನಾವು. ಯಾವಾಗೂ HP ಮಾತ್ರನೇ ಹಾಕ್ಸೋದು. ಬಿಕಾಸ್ ನಾವು ಹೆಂಗೆ ಊಟ ತಿಂತೀರೋ ಇದಕ್ಕೂ ಹಂಗೆ ಊಟ ಮಾಡಿಸೋದು ನಾವು. ಯಾವಾಗ ಹೇಳ್ದಂಗೆ ಕಾರ್ ಇಟ್ಸ್ ನಾಟ್ ಎ ಕಾರ್, ಅಷ್ಟೇ ಕೇರ್ ಮಾಡ್ತೀವಿ ನಾವು. ಸೊ ಇಷ್ಟೊಂದು ಡ್ರೆಸ್ ಸಿಕ್ಕಿದೆ ರೀ ಪ್ಯಾಕ್ ಮಾಡೋಕ್ಕೆ. ಈಗ ಪ್ಯಾಕ್ ಮಾಡಿ ಮುಗಿಸ್ಬೇಕು. ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ